ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣವನ್ನು ಮಾಡದೇನೆ ತೆರಳಿದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ವಿಧಾನಸಭೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯಪಾಲರು ಭಾಷಣವನ್ನು ಮಾಡದೇನೆ ತೆರಳಿರುವಂಥದ್ದು, ಏನು ಹೇಳಕ್ಕೆ ಬಯಸ್ತೀರಾ? ರಾಜ್ಯಪಾಲರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಪ್ರತಿ ವರ್ಷ ಮೊದಲೇ ಸೆಷನ್ನಲ್ಲಿ ಗವರ್ನರ್ ಅಡ್ರೆಸ್ ಇದ್ದೇ ಇರುತ್ತೆ. ಒಂದು ಡಾಕ್ಯುಮೆಂಟ್, ಕ್ಯಾಬಿನೆಟ್ ಒಂದು ಡಾಕ್ಯುಮೆಂಟ್ ತಯಾರು ಮಾಡುತ್ತೆ. ಅದನ್ನು ಓದುವಂಥದ್ದು ಅವರ ಕರ್ತವ್ಯ, ಅವರ ಧರ್ಮ. ಅದನ್ನು ಇವತ್ತು ಓದಿ ಸ್ವಂತ ಭಾಷಣ ಓದಿದ್ದಾರೆ. ಇದಕ್ಕೆ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಅವರು ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಯಾವ ಡಾಕ್ಯುಮೆಂಟ್, ಯಾಕಂದರೆ ಅವರ ಭಾಷಣ ಅಲ್ಲ, ಗವರ್ನರ್ ಭಾಷಣ ಅಲ್ಲ, ಅದು ಭಾಷಣ ಸರ್ಕಾರದ ಡಾಕ್ಯುಮೆಂಟ್. ಅದನ್ನು ಓದಿದೆ. ಇವತ್ತು ಮೊದಲ ಬಾರಿ ಕರ್ನಾಟಕದ ಇಂತಹ ಘಟನೆ ಆಗಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೆಯದಲ್ಲ ಅಂತ ಹೇಳಲು ಬಯಸ್ತಾ ಇದ್ದೇನೆ. ತಾವು ರಾಜ್ಯಪಾಲರು ಭಾಷಣದ ಬಳಿಕ, ಅಂದರೆ ಅವರು ಭಾಷಣವನ್ನು ಮಾಡದೇನೆ ತೆರಳಿದ ಬಳಿಕ ತಾವು ಸಹ ಪ್ರತಿಭಟನೆಯನ್ನು ಮಾಡಿದ್ರಿ, ಘೋಷಣೆಗಳು ಸಹ ಕೂಗಿದ್ರಿ, ಅವ್ರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ರು ಅಂತ ಹೇಳಿ ವಿಪಕ್ಷದವರು ಆರೋಪ ಮಾಡ್ತಾ ಇರುವಂಥದ್ದು. ವಿಪಕ್ಷದವರು ಬೇರೆ ಏನು ಹೇಳ್ತಾರೆ? ಕೊನೆ ಗೇಟ್ವರೆಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಲಾ ಮಿನಿಸ್ಟ್ರು ಗೇಟಲ್ಲಿ ಕಾರ್ ಹರಿಸ್ಬಿಟ್ಟು ಹೊರಟಿದ್ದಾರೆ. ಸ್ವಾಗತ ಕೂಡ ಅವ್ರನ್ನ ಮಾಡಿದ್ದಾರೆ. ಈ ಓದಲಿಲ್ಲ ಕೂಡ ನಮ್ಮ ಕರ್ತವ್ಯಗಳಿದೆ ಸರ್ಕಾರದೆಲ್ಲ ನಾವು ಮಾಡಿದ್ದೀವಿ. ಆದರೆ ಬೇಕಂತ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ BJPಯವರು. ಅದರಿಂದ ಇದೆಲ್ಲ ರೆಕಾರ್ಡಿಂಗ್ ಇದ್ದೇ ಇದೆ. ಹೌದು, ನಿಂತ್ಕೊಂಡು ಬುಕ್ ಇಟ್ಕೊಂಡು ಪ್ರತಿಭಟನೆ ಮಾಡಿಬೋದಿಲ್ಲ, ಆದರೆ ಯಾವುದೇ ರೀತಿಯಲ್ಲಿ ಅಗೌರವ ಗವರ್ನರ್ ಮಾಡಲಿಲ್ಲ ಅಂತ ಹೇಳಲು ಬಯಸ್ತಾ ಇದ್ದಾರೆ. ಅಂದರೆ ಪರಿಷತ್ನಲ್ಲಿ ಏನಾದರೂ ಖಂಡನ ನಿರ್ಣಯವನ್ನು ಪಾಸ್ ಮಾಡ್ತೀರಾ? ನಿಮ್ಮ ಹೋರಾಟ ಹೇಗಿರುತ್ತೆ ಅಂತ ಈಗ ಮುಂದೆ ಚರ್ಚೆ ಮಾಡ್ತೀವಿ. ಈಗ ಮೊನ್ನೆ ಮಾಡ್ತಾರೆ, ಅದಾದಮೇಲೆ ಇವತ್ತು ಇಲ್ಲ ನಾಳೆ ಏನು ಮಾಡ್ತೀವಿ ಅಂತ ತೀರ್ಮಾನ ತಗೊಳ್ತೀವಿ. ಇದಿಷ್ಟು ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.